ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಒಂದು ತುಂಬಾ ದೊಡ್ಡ ಸಮಸ್ಯೆ ಕಾಡ್ತಾ ಇರುತ್ತೆ. ಅದುವೇ ಪುಸ್ತಕ ಓಪನ್ ಮಾಡಿದ ತಕ್ಷಣ ನಿದ್ದೆ ಬರೋದು ಪ್ರಾರಂಭ ಆಗುತ್ತೆ. ತುಂಬಾ ಜನ ಸ್ಟೂಡೆಂಟ್ಸ್ ಕಮೆಂಟ್ಸ್ ಮಾಡ್ತಾ ಇರ್ತಾರೆ, ಪುಸ್ತಕ ಓಪನ್ ಮಾಡಿದ ತಕ್ಷಣ ನಿದ್ದೆ ಬರುತ್ತೆ, ಏನ್ ಮಾಡ್ಲಿ ಅಂತಾರೆ. ನೋಡಿ, ಜೀವನದಲ್ಲಿ ನಿಮ್ಮ ಬಳಿ ಎರಡೇ ಆಪ್ಷನ್ಸ್ ಇರುತ್ತೆ. ಒಂದು, ಮಲಕ್ಕೊಂಡು ಕೇವಲ ಕನಸು ಕಾಣ್ತಾ ಇರೋದು, ಇಲ್ಲ ಆ ನಿದ್ದೆಯಿಂದ ಎದ್ದು ಕಠಿಣ ಪರಿಶ್ರಮ ಪಡೋದು. ನೋಡಿ, ಒಬ್ಬ ವಿದ್ಯಾರ್ಥಿಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿರುತ್ತೆ ಆತನ ಸ್ಟಡಿ, ಮತ್ತೆ ತನ್ನನ್ನು ತಾನು ಎಜುಕೇಟ್ ಮಾಡ್ತಾ ಇರೋದು, ಮತ್ತೆ ದಿನನಿತ್ಯ ಏನಾದ್ರೂ ಕಲಿತಾ ಇರೋದು. ಅದಕ್ಕೆ ಸ್ಟೂಡೆಂಟ್ಸ್ ಪೂರ್ತಿ ದಿನ ಸ್ಟಡಿ ಕಡೆ ಗಮನ ಕೊಡಬೇಕು, ಮತ್ತೆ ವಿದ್ಯಾರ್ಥಿಗಳು ಜಾಸ್ತಿ ಗುಡ್ ಕ್ವಾಲಿಟಿಯ ನಿದ್ರೆಯನ್ನ ಮಾಡಬೇಕು. ಆದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಪುಸ್ತಕ ಓಪನ್ ಮಾಡಿದ ತಕ್ಷಣ ನಿದ್ರೆ ಬರೋದು ಪ್ರಾರಂಭ ಆಗುತ್ತೆ, ಮತ್ತೆ ಇನ್ನೂ ಕೆಲವೊಬ್ರು ದಿನದಲ್ಲೂ ನಿದ್ರೆ ಮಾಡ್ತಾ ಇರ್ತಾರೆ. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ 6 ಇಂತಹ ಟಿಪ್ಸ್ ಗಳನ್ನ ಹೇಳ್ತೀನಿ. ಇವುಗಳನ್ನ ಫಾಲೋ ಮಾಡಿ ನೀವು ನಿಮ್ಮ ನಿದ್ರೆಯನ್ನ ಕಂಟ್ರೋಲ್ ಮಾಡಬಹುದು. ಓದುವಾಗ ನಿಮಗೆ ನಿದ್ರೆ ಬರೋದಿಲ್ಲ, ಮತ್ತೆ ಓದುವುದರ ಮೇಲೆ ಪೂರ್ತಿ ಕಾನ್ಸಂಟ್ರೇಷನ್ ಹಾಕಬಹುದು. ಅದಕ್ಕೆ ವಿಡಿಯೋ ಎಂಡ್ ವರೆಗೆ ನೋಡಿ, ಯಾಕಂದ್ರೆ ಇದರಲ್ಲಿದ್ದ ಒಂದು ಹ್ಯಾಬಿಟ್ ಅನ್ನ ಸ್ವತಃ ಶಾರುಖ್ ಖಾನ್ ಫಾಲೋ ಮಾಡ್ತಾರೆ. ಪಾಯಿಂಟ್ ನಂಬರ್ 1, ಡೋಂಟ್ ಟೇಕ್ ಹೆವಿ ಮೀಲ್ಸ್. ನೋಡಿ, ಸ್ಟಡಿ ಮಾಡುವುದಕ್ಕಿಂತ ಮುಂಚೆ ಅಥವಾ ಯಾವುದೋ ಒಂದು ಕೆಲಸ ಮಾಡುವುದಕ್ಕಿಂತ ಮುಂಚೆ ನೀವು ಜಾಸ್ತಿ ಊಟ ಮಾಡಿದ್ರೆ ನಿಮಗೆ ನಿದ್ದೆ ಅಂತೂ ಬಂದೇ ಬರುತ್ತೆ. ಯಾಕಂದ್ರೆ ಆಹಾರವನ್ನು ಸೇವಿಸುವಾಗ ಇನ್ಸುಲಿನ್ ನಿಮ್ಮ ದೇಹದಲ್ಲಿ ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತೆ ಮತ್ತು ದೇಹದಲ್ಲಿ ಪೊಟ್ಯಾಷಿಯಂ ಜೀವಕೋಶಗಳಿಗೆ ಹೋಗುತ್ತೆ ಮತ್ತು ದೇಹದಲ್ಲಿ ಪೊಟ್ಯಾಷಿಯಂ ಕೊರತೆಯನ್ನು ಉಂಟು ಮಾಡುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟದಲ್ಲಿ ಬದಲಾವಣೆಯನ್ನು ಉಂಟು ಮಾಡುತ್ತದೆ. ಆಹಾರವನ್ನು ಸೇವಿಸಿದ ನಂತರ ಈ ಇನ್ಸುಲಿನ್ ಕ್ರಮೇಣ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಮತ್ತು ಇದರಿಂದಾಗಿ ಇದ್ದಕ್ಕಿದ್ದಂತೆ ಆಯಾಸ ಮತ್ತು ನಿದ್ರೆ ಬರಲು ಪ್ರಾರಂಭಿಸುತ್ತದೆ. ಇನ್ನೂ ಒಂದು ಕಾರಣ ಇದೆ, ನಾವು ಊಟ ಮಾಡಿದ ತಕ್ಷಣ ನಮ್ಮ ದೇಹ ಆ ಆಹಾರವನ್ನು ಜೀರ್ಣ ಮಾಡುವ ಪ್ರಕ್ರಿಯೆ ಪ್ರಾರಂಭ ಮಾಡುತ್ತೆ. ಸಣ್ಣ ಕರಳು ಕಡೆ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ ಮತ್ತು ನಮ್ಮ ಬ್ರೈನ್ ಕಡೆ ರಕ್ತದ ಒತ್ತಡ ಕಡಿಮೆ ಆಗುತ್ತೆ. ಇದರಿಂದ ನಮ್ಮ ಬ್ರೈನ್ ಲೇಜಿ ಆಗುತ್ತೆ, ನಮ್ಮ ಅಲರ್ಟ್ನೆಸ್ ಕಡಿಮೆ ಆಗುತ್ತೆ. ಇದರಿಂದ ನಮಗೆ ನಿದ್ದೆ ಮತ್ತೆ ಸುಸ್ತು ಬರಲು ಪ್ರಾರಂಭ ಆಗುತ್ತೆ. ಆದರೆ ನೀವು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಆಹಾರ ಸೇವನೆ ಮಾಡಿದಾಗ ಅದನ್ನ ಜೀರ್ಣ ಮಾಡಲು ನಿಮ್ಮ ದೇಹ ಕಡಿಮೆ ಶಕ್ತಿಯ ಪ್ರಯೋಗ ಮಾಡುತ್ತೆ. ಮತ್ತೆ ಊಟ ಮಾಡಿದ ತಕ್ಷಣ ನಿಮಗೆ ನಿದ್ರೆ ಸುಸ್ತು ಬರೋದಿಲ್ಲ, ಮತ್ತೆ ಫುಲ್ ಡೇ ಆಕ್ಟಿವ್ ಆಗಿದ್ದು ವರ್ಕ್ ಮಾಡಬಹುದು. ಇದನ್ನ ಸ್ವತಃ ಶಾರುಖ್ ಖಾನ್ ಕೂಡ ಫಾಲೋ ಮಾಡ್ತಾರೆ. And I think to everyone, when you eat your food, you need to leave a little space. ಒಂದ್ ವೇಳೆ ಊಟ ಮಾಡಿದ ತಕ್ಷಣ ನಿದ್ರೆ ಬರ್ತಾ ಇದ್ರೆ ಒಂದ್ಸಲ ಚೆಕ್ ಮಾಡಿ, ನಾ ಎಷ್ಟು ಪ್ರಮಾಣದಲ್ಲಿ ಆಹಾರ ಸೇವನೆ ಮಾಡ್ತಾ ಇದ್ದೀನಿ ಮತ್ತೆ ಯಾವ ಸಮಯದಲ್ಲಿ ಆಹಾರ ಸೇವನೆ ಮಾಡ್ತಾ ಇದ್ದೀನಿ ಅನ್ನೋದನ್ನ ಲೆಕ್ಕ ಹಾಕಿ. ನೋಡಿ, ಸ್ಟಡಿಗಿಂತ ಮೊದಲು ಊಟ ಮಾಡಬೇಡಿ. ಒಂದ್ ವೇಳೆ ಮಾಡಿದ್ರು ಕಡಿಮೆ ಪ್ರಮಾಣದಲ್ಲಿ ಊಟ ಮಾಡಿ. ಯಾಕಂದ್ರೆ ಊಟದ ಮೇಲೆ ಕಂಟ್ರೋಲ್ ಇದ್ರೆ ನಿದ್ರೆ ಮೇಲೂ ಕಂಟ್ರೋಲ್ ಬರುತ್ತೆ, ಮತ್ತೆ ಪುಸ್ತಕ ಓಪನ್ ಮಾಡಿದ ತಕ್ಷಣ ನಿದ್ರೆ ಕೂಡ ಬರೋದಿಲ್ಲ. ಪಾಯಿಂಟ್ ನಂಬರ್ 2, ಕೀಪ್ ಯುವರ್ ಬಾಡಿ ಆಕ್ಟಿವ್. ಒಂದ್ ವೇಳೆ ನೀವು ಓದ್ತಾ ಇದ್ದಾಗ ನಿದ್ರೆ ಬರ್ತಾ ಇದ್ರೆ ಹಾಗೆ ಕುತ್ಕೋಬೇಡಿ. ಒಂದ್ ವೇಳೆ ನೀವು ಹಾಗೆ ಕುತ್ಕೊಂಡ್ರೆ ನೀವು ನಿದ್ರೆಗೆ ಜಾರಬಹುದು. ಅದಕ್ಕೆ ಎದ್ದು ದೇಹಕ್ಕೆ ಸ್ವಲ್ಪ ಆಕ್ಟಿವ್ ಫೀಲ್ ಮಾಡಿ. ಅಂದ್ರೆ ಸ್ವಲ್ಪ ವಾಕ್ ಮಾಡಿ, ಸ್ವಲ್ಪ ದೇಹವನ್ನು ಹಿಗ್ಗಿಸಿ, ಜೊತೆಗೆ ಬೆಳಿಗ್ಗೆ ಎಕ್ಸರ್ಸೈಸ್ ಮಾಡುವುದನ್ನ ಮರಿಬೇಡಿ. ಯಾಕಂದ್ರೆ ಎಕ್ಸರ್ಸೈಸ್ ಮಾಡುವುದರಿಂದ ನಿಮ್ಮ ಎನರ್ಜಿ ಲೆವೆಲ್ ಬ್ಯಾಲೆನ್ಸ್ ನಲ್ಲಿ ಇರುತ್ತೆ. ಮತ್ತೆ ಓದುವಾಗ ನಿದ್ರೆ ಬರ್ತಾ ಇದ್ರೆ ಸ್ವಲ್ಪ ಸಮಯ ಆ ಕಡೆ ಈ ಕಡೆ ವಾಕ್ ಮಾಡಿ, ನಿಮ್ಮ ನಿದ್ರೆ ಮಾಯ ಆಗುತ್ತೆ. ನೋಡಿ, ನಾ ಸ್ವತಃ ಇದನ್ನ ಫಾಲೋ ಮಾಡ್ತೀನಿ. ಮಧ್ಯಾಹ್ನ ನಿದ್ರೆ ಬರ್ತಾ ಇದ್ರೆ ಎದ್ದು ತಕ್ಷಣ ಫ್ರೆಶ್ ಆಗ್ತೀನಿ, ಹಾಗೆ ಸ್ವಲ್ಪ ವಾಕ್ ಮಾಡ್ತೀನಿ. ಈ ತರ ಮಾಡೋದ್ರಿಂದ ನನ್ನ ನಿದ್ರೆ ತಕ್ಷಣ ದೂರ ಆಗುತ್ತೆ. ಪಾಯಿಂಟ್ ನಂಬರ್ 3, ಗೆಟ್ ಇನಫ್ ಸ್ಲೀಪ್ ಇನ್ ನೈಟ್. ನೋಡಿ, ಪ್ರತಿಯೊಂದು ಕೆಲಸ ಮಾಡಲು ಒಂದು ಸಮಯ ಅಂತ ಇದ್ದೇ ಇರುತ್ತೆ. ನೀವು ಅದನ್ನ ಅದೇ ಸಮಯದಲ್ಲಿ ಮಾಡಿದಾಗ ನಿಮ್ಮ ದೇಹ ಮತ್ತೆ ನಿಮ್ಮ ಮೈಂಡ್ ಆಕ್ಟಿವ್ ಆಗಿರುತ್ತೆ. ಅದೇ ತರ ಮಲಗುವುದಕ್ಕೂ ಒಂದು ಸಮಯ ಅಂತ ಇದ್ದೇ ಇರುತ್ತೆ. ನೋಡಿ, ರಾತ್ರಿ ಪ್ರತಿಯೊಬ್ರು ಮಲಗ್ತಾರೆ, ಆದರೆ ನಿಮ್ಗೆ ದಿನದಲ್ಲೂ ನಿದ್ರೆ ಬರ್ತಾ ಇದ್ರೆ ನೀವು ರಾತ್ರಿ ಸರಿಯಾಗಿ ನಿದ್ರೆ ಮಾಡಿಲ್ಲ ಅಂತಾನೆ ಅರ್ಥ. ಇದರಿಂದ ನಿಮಗೆ ಸಾಕಾಗುವಷ್ಟು ರೆಸ್ಟ್ ಸಿಕ್ಕೇ ಇಲ್ಲ. ನಿಮ್ಮ ದೇಹಕ್ಕೆ ಈಗ ರೆಸ್ಟ್ ಬೇಕಾಗಿದೆ. ಅದಕ್ಕೆ ದಿನದಲ್ಲೂ, ಅದರಲ್ಲೂ ಓದುವಾಗ ಅಥವಾ ಕೆಲಸ ಮಾಡುವಾಗ ನಿದ್ರೆ ಬರ್ತಾ ಇದ್ರೆ ರಾತ್ರಿ ಒಳ್ಳೆಯ ನಿದ್ದೆ ತಗೊಳ್ಳಿ. ನೋಡಿ, ನಾನ್ ನಿಮ್ಗೆ ಜಾಸ್ತಿ ನಿದ್ರೆ ಮಾಡಲು ಹೇಳ್ತಾ ಇಲ್ಲ, ಯಾಕಂದ್ರೆ ಪ್ರತಿಯೊಬ್ರು ಮಲಗುವ ಸಮಯ ಬೇರೆ ಬೇರೆ ಆಗಿರುತ್ತೆ. ಕೆಲವೊಬ್ರು 4 ಗಂಟೆ ಮಲ್ಕೊಂಡ್ರು ದಿನವಿಡೀ ಫ್ರೆಶ್ ಆಗಿ ಇರ್ತಾರೆ. ಇನ್ನು ಕೆಲವೊಬ್ರು 8 ಗಂಟೆ ಮಲ್ಕೊಂಡ್ರು ಸುಸ್ತು ಸೋಮಾರಿತನದಿಂದ ಕೂಡಿರ್ತಾರೆ, ಯಾಕಂದ್ರೆ ಅವರು ಒಳ್ಳೆಯ ನಿದ್ರೆ ಮಾಡಿರೋದಿಲ್ಲ. ಅದಕ್ಕೆ ಕ್ವಾಂಟಿಟಿ ನಿಮ್ಮ ಪ್ರಕಾರ ಇರಬೇಕು. ಕ್ವಾಂಟಿಟಿ ಕಡಿಮೆ ಆದ್ರೂ ಸರಿನೇ, ಆದ್ರೆ ಪ್ರಮುಖವಾದದ್ದು ಕ್ವಾಲಿಟಿ. ಅಂದ್ರೆ ನೀವು ಎಷ್ಟೇ ನಿದ್ರೆ ಮಾಡಿದ್ರು ಗಾಢವಾಗಿ ಮತ್ತೆ ಒಳ್ಳೆಯ ನಿದ್ರೆ ಮಾಡಿ. ಯಾಕಂದ್ರೆ 4 ಗಂಟೆಯ ಗಾಢ ನಿದ್ರೆ 8 ಗಂಟೆಯ ನಾರ್ಮಲ್ ನಿದ್ರೆಯ ಸಮಾನವಾಗಿರುತ್ತೆ. ಅದಕ್ಕೆ ರಾತ್ರಿಯ ಒಳ್ಳೆಯ ನಿದ್ರೆ ನಿಮ್ಮನ್ನ ದಿನವಿಡೀ ಫುಲ್ ಎನರ್ಜಿಯಿಂದ ಸ್ಟಡಿ ಮತ್ತೆ ವರ್ಕ್ ಮಾಡಲು ಪ್ರೇರಣೆ ನೀಡುತ್ತೆ. ಪಾಯಿಂಟ್ ನಂಬರ್ 4, ಡೋಂಟ್ ಸ್ಟಾರ್ಟ್ ವಿತ್ ಬೋರಿಂಗ್ ಟಾಪಿಕ್. ನೋಡಿ, ಸ್ಟಡಿ ಮಾಡುವಾಗ ಮೊದಲಿಗೆ ಯಾವುದೋ ಒಂದು ಬೋರಿಂಗ್, ಹಾರ್ಡ್ ಅಥವಾ ಡಿಫಿಕಲ್ಟ್ ಟಾಪಿಕ್ ಅನ್ನ ಆಯ್ಕೆ ಮಾಡಬೇಡಿ. ಯಾಕಂದ್ರೆ ಮೊದಲಿಗೆ ನಮ್ಮ ಮೋಟಿವೇಶನ್ ಲೆವೆಲ್ ತುಂಬಾ ಕಡಿಮೆ ಇರುತ್ತೆ. ಹೀಗಿರುವಾಗ ಮೊದಲಿಗೆ ನೀವು ಬೋರಿಂಗ್ ಅಥವಾ ಹಾರ್ಡ್ ವಿಷಯವನ್ನು ಓದಲು ಪ್ರಾರಂಭ ಮಾಡಿದಾಗ ನಿಮ್ಗೆ ನಿದ್ರೆ ಬರೋದು ಪ್ರಾರಂಭ ಆಗುತ್ತೆ. ಅದಕ್ಕೆ ಪ್ರಾರಂಭ ಆ ವಿಷಯದಿಂದ ಮಾಡಿ. ನಿಮ್ಗೆ ಆ ವಿಷಯವನ್ನು ಓದಲು ಇಂಟ್ರೆಸ್ಟ್ ಬರಬೇಕು ಅಥವಾ ಆ ವಿಷಯವನ್ನು ಓದುವುದು ನಿಮ್ಗೆ ಈಸಿ ಅನಿಸಬೇಕು. ಫಾರ್ ಎಕ್ಸಾಂಪಲ್, ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಗಳನ್ನ ಓದಿ, ಇಲ್ಲ ನಿಮ್ಮ ಫೇವರೇಟ್ ಸಬ್ಜೆಕ್ಟ್ ಅನ್ನ ಓದುವುದು ಪ್ರಾರಂಭ ಮಾಡಿ. ಅದನ್ನ ಓದಿದ ನಂತರ ಹಾರ್ಡ್ ಸಬ್ಜೆಕ್ಟ್ ಓದುವುದು ಪ್ರಾರಂಭ ಮಾಡಿ. ಈ ತರ ಮಾಡುವುದರಿಂದ ಓದುವುದರ ಮೇಲೆ ನಿಮ್ಮ ಕಾನ್ಸಂಟ್ರೇಷನ್ ಮತ್ತೆ ಇಂಟ್ರೆಸ್ಟ್ ಹಾಗೆ ಇರುತ್ತೆ. ಒಂದ್ ವೇಳೆ ನಿದ್ರೆ ಬರ್ತಾ ಇದ್ರೆ ಓದಿದನ್ನ ನೆನಪಿಸಿಕೊಂಡು ಬರೆಯುವುದು ಪ್ರಾರಂಭ ಮಾಡಿ, ಇಲ್ಲ ಕೂತಿರುವ ಭಂಗಿ ಸರಿ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಿಮ್ಗೆ ರೀಸ್ಟಾರ್ಟ್ ಸಿಕ್ಕ ಹಾಗೆ ಆಗುತ್ತೆ ಮತ್ತೆ ನಿಮ್ಗೆ ಓದುವಾಗ ನಿದ್ರೆ ಕೂಡ ಬರೋದಿಲ್ಲ.
ಟ್ರೈ ಗ್ರೂಪ್ ಸ್ಟಡಿ. ಒಂದ್ ವೇಳೆ ನೀವು ಒಬ್ಬರೇ ಓದ್ತಾ ಇದ್ರೆ ನಿಮ್ಗೆ ನಿದ್ರೆ ಬರಬಹುದು, ಆದ್ರೆ ನೀವು ನಿಮ್ಮ ಸ್ನೇಹಿತರ ಜೊತೆ ಓದ್ತಾ ಇದ್ರೆ ನಿಮ್ಗೆ ನಿದ್ರೆ ಬರೋದಿಲ್ಲ. ಯಾಕಂದ್ರೆ ಮಾತಾಡುವಾಗ ನಮ್ಮ ಮೈಂಡ್ ಆಕ್ಟಿವ್ ಆಗಿರುತ್ತೆ, ಮತ್ತೆ ಅದರಿಂದ ನಮಗೆ ನಿದ್ರೆ ಬರೋದಿಲ್ಲ. ಮತ್ತೆ ಗ್ರೂಪ್ ಸ್ಟಡಿ ಮಾಡೋದ್ರಿಂದ ಪ್ರಶ್ನೆಗಳ ಉತ್ತರ ಕೂಡ ಕಂಡ್ಕೋಬಹುದು. ಅದಕ್ಕೆ ನಿಮ್ಮ ಯಾರಾದ್ರೂ ಒಬ್ಬ ಇಂತಹ ಫ್ರೆಂಡ್ ಇದ್ರೆ ಅವರ ಜೊತೆ ನೀವು ಕಂಫರ್ಟೇಬಲ್ ಆಗಿ ಸ್ಟಡಿ ಮಾಡ್ತೀನಿ ಅಂತ ನಿಮಗೆ ಅನಿಸ್ತಾ ಇದ್ರೆ ಅಂತವರ ಜೊತೆ ಸ್ಟಡಿ ಮಾಡಿ. ಯಾಕಂದ್ರೆ ಓದುವಾಗ ನಿಮ್ಗೆ ನಿದ್ರೆ ಬಂದ್ರು ನಿಮ್ಮ ಗೆಳೆಯ ಓದ್ತಾ ಇರುವುದನ್ನ ಕಂಡು ನಿಮ್ಗೆ ನಿದ್ರೆ ಬರೋದಿಲ್ಲ. ಇದರಿಂದ ನಿಮಗೆ ಒಂದು ಮೋಟಿವೇಶನ್ ಸಿಗ್ತಾ ಇರುತ್ತೆ, ಮತ್ತೆ ನೀವು ಜಾಸ್ತಿ ಸಮಯದವರೆಗೆ ಓದ್ತಾ ಇರ್ತೀರಾ. ಮತ್ತೆ ನೆನಪಿರಲಿ, 2 ಅಥವಾ 3 ಜನರ ಜೊತೆ ಮಾತ್ರ ಗ್ರೂಪ್ ಸ್ಟಡಿ ಮಾಡಿ. ಯಾಕಂದ್ರೆ ಜಾಸ್ತಿ ಜನ ಆದ್ರೆ ಅದು ಗ್ರೂಪ್ ಸ್ಟಡಿ ಆಗೋದಿಲ್ಲ, ಬೇರೆನೆ ಆಗುತ್ತೆ. ಪಾಯಿಂಟ್ ನಂಬರ್ 6, ಮೇಂಟೈನ್ ಗುಡ್ ಪೋಸ್ಚರ್. ಸಾಮಾನ್ಯವಾಗಿ ಓದುವಾಗ ಸ್ಟೂಡೆಂಟ್ಸ್ ಕುಳಿತುಕೊಳ್ಳುವ ಭಂಗಿ ಮೇಲೆ ಗಮನ ಕೊಡೋದಿಲ್ಲ, ಎಂತಹದೇ ಭಂಗಿಯಲ್ಲಿ ಕುತ್ಕೊಂಡು ಓದ್ತಾ ಇರ್ತಾರೆ. ಇನ್ನು ಕೆಲವೊಬ್ರು ಬೆಡ್ ಮೇಲೆ ಮಲ್ಕೊಂಡು ಓದ್ತಾ ಇರ್ತಾರೆ. ನೋಡಿ, ಹಾಸಿಗೆ ಮೇಲೆ ಮಲ್ಕೊಂಡು ಅಥವಾ ಹೇಗ್ ಬೇಕೋ ಹಾಗೆ ಕುತ್ಕೊಂಡು ಓದುವುದರಿಂದ ಇಂಡೈರೆಕ್ಟ್ಲಿ ನೀವು ನಿದ್ರೆಗೆ ಆಹ್ವಾನ ಮಾಡ್ತಾ ಇದ್ರೆ ಅಂದರ್ಥ. ಯಾಕಂದ್ರೆ ನಮ್ಮ ಮೈಂಡ್ ಮಲಗುವ ಭಂಗಿಯನ್ನ ನಿದ್ರೆಯ ರೂಪದಲ್ಲಿ ಜೋಡಣೆ ಮಾಡಿ ನೋಡುತ್ತೆ. ಅದಕ್ಕೆ ಯಾವುದೇ ಸ್ಥಾನದಲ್ಲಿ ಮಲಗುವ ಭಂಗಿಯಲ್ಲಿ ಮಲಗಿದ್ರು ನಮ್ಗೆ ತಕ್ಷಣ ನಿದ್ದೆ ಬಂದ ಹಾಗೆ ಆಗುತ್ತೆ. ಈ ಸಮಸ್ಯೆಯಿಂದ ಪಾರಾಗುವ ಎಲ್ಲಕ್ಕಿಂತ ಒಳ್ಳೆಯ ಉಪಾಯ ಅಂದ್ರೆ ಒಂದು ಸ್ಟಡಿ ಚೇರ್ ಅನ್ನ ಮೇಂಟೈನ್ ಮಾಡಿ, ಇಲ್ಲ ಬೆನ್ನು ಸ್ಟ್ರೈಟ್ ಮಾಡಿ ಕುತ್ಕೊಂಡು ಓದುವುದು ಪ್ರಾರಂಭ ಮಾಡಿ. ಮತ್ತೆ ಯಾವುದೇ ಸ್ಥಾನದಲ್ಲಿ ಕುತ್ಕೊಂಡು ಓದಿದ್ರು ಆ ಸ್ಥಾನದಲ್ಲಿ ಜಾಸ್ತಿ ಬೆಳಕು ಬರ್ತಾ ಇರಬೇಕು. ಯಾಕಂದ್ರೆ ಕತ್ತಲೆ ಕೋಣೆಯಲ್ಲಿ ಕುತ್ಕೊಂಡು ಓದೋದ್ರಿಂದ ನಿದ್ದೆ ಬರುವ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಓದುವಾಗ ನಿದ್ರೆ ಬರುವುದನ್ನ ತಡೆಯುವ ಟಿಪ್ಸ್ ಅಂಡ್ ಟ್ರಿಕ್ಸ್. ಇಂತಹದೇ ವಿಡಿಯೋ ನೋಡಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಮ ಒಬ್ಬ ಗೆಳೆಯನಿಗೆ ಶೇರ್ ಮಾಡಿ.